ಗುಡ್ ಈವ್ನಿಂಗ್. ಆ್ಯಕ್ಚುಲಿ ವಿಡಿಯೋ ಏನಕ್ಕಪ್ಪ ಅಂತಂದರೆ ನನಗೂ ಸಹ ಗೊತ್ತಿರಲಿಲ್ಲ ನಾನು ಈ ಥರ ಒಂದು ವಿಡಿಯೋ ಮಾಡ್ತೀನಿ ಅಂತ. ಯಾಕೋ ಸಡನ್ನಾಗಿ ಮನಸ್ಸಿಗೆ ಅನ್ನಿಸ್ತು ಓಕೆ ವಿಡಿಯೋ ಮಾಡುವ ಅಂತ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಏನಪ್ಪ ಅಂತ ಅಂದರೆ ನಮ್ಮ ಕರ್ನಾಟಕಕ್ಕೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದಾರಾ ಅನ್ನೋದೊಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ತುಂಬ ದಿವಸದಿಂದ ಕಾಡ್ತಾಯಿದೆ. ಸೊ ಇವತ್ತು ಅದು ತುಂಬ ಸ್ಟ್ರಾಂಗಾಗಿ ಕಾಡ್ತಾಯಿದೆ. ಸೊ ನನಗೂ ಗೊತ್ತಿಲ್ಲ, ಮೇ ಬಿ ಮಾಡಿಸಿರ್ಬೋದು ನಾವು ಯಾರು ನೆಮ್ಮದಿಯಾಗಿರಬಾರ್ದು, ಶಾಂತಿಯಾಗಿರಬಾರ್ದು ಅಂತ. ಯಾಕಂತಂದರೆ ಈ ಒಂದು 2 ವಿಷಯಗಳು ತುಂಬ ದಿವಸದಿಂದ ಎಲ್ಲರ ಮನಸ್ಸನ್ನು ತುಂಬ ಕೆಡಿಸ್ತಾ ಇದೆ. ಮೊದಲನೇ ವಿಷಯ ಏನಪ್ಪ ಅಂತಂದರೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆಗಳು ಈಗ ಎಲ್ಲರ ಮನಸ್ಸನ್ನು ತುಂಬ ಕೆಡಿಸ್ತಾ ಇದೆ. ಆ್ಯಂಡ್ ಅದು ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಸೊ ಅಣ್ಣಪ್ಪ ಸ್ವಾಮಿ ಅಂತೂ ಕಣ್ಮುಚ್ಕೊಂಡು ಕೂತಿರಲ್ಲ ಅನ್ನೋದೊಂದು ನನ್ನ ಭರವಸೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಏನು ಅಂತ, ತನಿಖೆ ಆಗ್ತಿದೆ. ಓಕೆ, ಅದ್ರ ಪಾಡಿಗೆ ಅದಾಗಲಿ, ಅಲ್ಲಿವರೆಗೂ ಕಾದು ನೋಡಿ ಏನು ಎತ್ತ ಅಂತ. ಬಟ್ ನನಗೆ ಯಾರ ಬಗ್ಗೆನೂ ಇವಾಗ ಒಬ್ಬರ ಬಗ್ಗೆ ಸಪೋರ್ಟ್ ಮಾಡ್ಕೊಂಡಾಗಲಿ ಒಬ್ಬರ ಬಗ್ಗೆ ವಿರುದ್ಧವಾಗಲಿ ಮಾತಾಡೋ ಅಂಥ ಒಂದು ಮನಸ್ಥಿತಿ ಅಂತ ಒಂದು ಮೈಂಡ್ಸೆಟ್ ನನಗೆ ಖಂಡಿತವಾಗ್ಲೂ ಇಲ್ಲ. ಸೊ ಇದಿಲ್ಲಿಗೆ ಬಿಡೋಣ. ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಕನ್ನಡ ಚಲನಚಿತ್ರ ರಂಗ, KFI ಕನ್ನಡ ಫಿಲಮ್ ಇಂಡಸ್ಟ್ರಿ ಏನಾಗ್ತಾ ಇದೆ ಇಲ್ಲಿ ಅಂತ ಇಷ್ಟು ದಿವಸ ನೋಡಿದ್ರೆ ಒಬ್ಬ ಒಂದು ಬೆಳೆದಿರುವಂತಹ ವ್ಯಕ್ತಿ ಜೈಲಲ್ಲಿದ್ದರು. ಅವ್ರು ಜೈಲಲ್ಲಿದ್ದಾಗ ಕೆಲವರು ಅವ್ರ ಬೇಳೆ ಬೇಯಿಸ್ಕೊಂಡ್ರು. ಇವಾಗ ಅವರು ಹೊರಗಡೆ ಬಂದ ಮೇಲೆ ಇನ್ನು ಕೆಲವರು ಅವ್ರ ಬೇಳೆ ಬೇಯಿಸ್ಕೊತಿದ್ದಾರೆ. ಕೆಲವು ನ್ಯೂಸ್ ಚಾನೆಲ್ಸ್ ಎಲ್ಲ ಏನಪ್ಪ ಅಂತಂದರೆ ಯಾವುದೋ ಇಂಪಾರ್ಟೆಂಟ್ ನ್ಯೂಸ್ ಇರುತ್ತೆ, ಅದನ್ನು ಹಾಕ್ರೋ ಅಂತಂದರೆ ಇಲ್ಲ. ಒಂದು DBoss ಅಂತ ಹೆಸರು ಸಿಕ್ಕಿದ್ರೆ ಸಾಕು, ಹಾಕೊಂಡು ಉಜ್ಜಾಡ್ತಾ ಇರೋದೆ 24/7. ನಮ್ಮ ಅಪ್ಪಂದೇ ಚಾನಲ್ಲು ನಾನೇ ಉಜ್ಜಾಡ್ತಾ ಇರ್ತಾರೆ. ಇವನ್ ಇಟ್ ಮೇ ಬಿ ರಾಂಗ್ ದಟ್ ನಾನು ಈ ಥರ ಮಾತಾಡೋವಂಥದ್ದು, ಬಟ್ ಆ್ಯಸ್ ನಾನು ಅವ್ರ DBoss ಫ್ಯಾನ್ ಅಂತಲ್ಲ, ಆಬ್ವಿಯಸ್ಲಿ ನಾನು DBoss ಫ್ಯಾನ್ ಇಲ್ಲ ಅಂತಲ್ಲ, ಬಟ್ ಒಂದು ಏನಂತಾರೆ ಜಸ್ಟ್ ಆ್ಯಸ್ ಅ ಪಬ್ಲಿಕ್ ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾಟ್ ಆ್ಯಸ್ DBoss ಫ್ಯಾನ್ ಅಂತಲ್ಲ, ಆ್ಯಸ್ ಅ ಪಬ್ಲಿಕ್ ನಾನು ಮಾತಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಅವ್ರವ್ರ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಲೈಕ್ ಮೀಡಿಯಾದವ್ರು ಅಂತಲ್ಲ, ಎಲ್ಲರೂ ಆಗಿರಲಿ, ಬೇರೆ ಆರ್ಟಿಸ್ಟ್ಸ್ ಆಗಿರಲಿ ಇಲ್ಲ ಬೇರೆ ಇನ್ನೊಬ್ಬ ಯಾರೇ ಆಗಿರಲಿ, ಕೆಲವೊಬ್ರು ಇವಾಗೆಲ್ಲ ನನ್ನ ಫೇವ್ರೇಟ್ಸ್ ಎಲ್ಲ ಅವರೆಲ್ಲ ಏನಂತ ನನಗೆ ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಆ್ಯಂಡ್ ಇವಾಗ DBoss ಫ್ಯಾನ್ಸ್ ಮೆಸೇಜ್ ಮಾಡ್ತಿದ್ದಾರೆ, ಹಿಂಗೆ ಹರಾಜ್ ಮಾಡ್ತಿದ್ದಾರೆ, ಹೊಡೆದಿದ್ದಾರೆ, ಕೆಟ್ಟದಾಗ ಬೈತಿದ್ದಾರೆ. ನಿಮಗೆ ಗೊತ್ತಾ ಅವರೇ DBoss ಫ್ಯಾನ್ಸೇ ಅವರು ಅಂತ ಗೊತ್ತಾ? ಹಾಂ ಹೇಳಿ, DBoss ಫ್ಯಾನ್ಸ್ ಅವ್ರು ಅಂತ ನಿಮಗೆ ಎಸ್ಪೆಷಲಿ ಗೊತ್ತಾ? ಇವಾಗ ಯಾರೇ ಆಗಲಿ, ಇವಾಗ ನಾನೇ ಆಗಲಿ ಅಪ್ಪ, ನಾನು ಯಾವುದೋ ಒಂದು ಸೋ ಕಾಲ್ಡ್ ಫ್ಯಾನ್ ಅಂತ ನಾನೇ ಒಂದು ಯಾರಿಗಾದ್ರೂ ಹೇಳ್ಬೋದು, ನಾನು ಹೇಳ್ಕೊಳ್ಬೋದು ಹೊರತು. ಬಟ್ ಯಾರಿಗೂ ಅದು ಗೊತ್ತಿಲ್ಲ, ಅದು ಅವ್ರ ಫ್ಯಾನೇನಾ ಇಲ್ಲ ಫೇಕಾಗಿ ಹೇಳ್ತಿದ್ದಾರಾ, ಅವ್ರ ಹೆಸರು ಹಾಳು ಮಾಡೋಕ್ಕೆ ಹೇಳ್ತಿದ್ದಾರಾ ಅನ್ನೋದು ಫಸ್ಟ್ ತಿಳ್ಕೊಳ್ಬೇಕು. ಅದೇ ಗೊತ್ತಿಲ್ಲದೇನೆ ಸುಮ್ಮನೆ ಅವ್ರದ್ದೇನೋ ಒಂದು ನಡೀತಿದೆ, ಓಕೆ ನಮ್ಮದು ಒಂದು ಕಲ್ಲಿರಲಿ ನಾವೊಂದು ಕಲ್ಲು ಎಸೆಯೋಣ ಅಂತ ಮಾಡೋದು ಸರಿ ಇರೋದಿಲ್ಲ. ಆಬ್ವಿಯಸ್ಲಿ ಅಲ್ವಾ, ನಿಜಾನೇ ಫ್ಯಾಕ್ಟ್ ಅಲ್ವಾ. ನಮಗೆ ಇವಾಗ ಮುಂಚೆ ಒಂದು ಹಳೆ ಹಾಡಿದೆ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಸೋ ಕಾಲ್ಡ್ ನೆಕ್ಸ್ಟ್ ಲೈನ್ಸ್. ಸೊ ನಮ್ಗದು ನಿಜ ತಿಳಿಯೋವರೆಗೂ ಅವ್ರು ಯಾರು ಅಂತ ಗೊತ್ತಾಗೋಕ್ಕೂ ಮುಂಚೆನೇ ಒಬ್ಬ ವ್ಯಕ್ತಿನ ಹಂಗೆ ಅಸಲ್ಟ್ ಮಾಡಬಾರ್ದು. ಅಷ್ಟು ಕಷ್ಟಪಟ್ಟು ಅವ್ರು ಇಷ್ಟು ವರ್ಷದಿಂದ ಬೆಳೆದು ಬಂದು ಇವಾಗ ಸಡನ್ನಾಗಿ ಮೇಲಿಂದ ಮೇಲೆ ಅವ್ರು ಕತ್ತಿ ತೊಗೊಂಡು ಚುಚ್ತಾನೇ ಇದ್ದರೆ ಪಾಪ ಮನುಷ್ಯ ಏನಾಗಬೇಡ ಗುರು ಹೇಳು. ಸೊ ಇನ್ ಕೇಸ್ ಇವಾಗ ಆ್ಯಕ್ಚುಲಿ ಓಕೆ ಇವಾಗ ಅವ್ರು DBoss ಫ್ಯಾನೇ ಆಗಿರಲಿ, ಹಾಗೆ ಇಟ್ಕೊಳ್ಳೋಣ, ಇದೆಯೋ ಗೊತ್ತಿಲ್ಲ, ಬಟ್ ಹಾಗೆ DBoss ಫ್ಯಾನ್ ಅಂತಲೇ ಇಟ್ಕೊಳ್ಳೋಣ. ಇವಾಗ ಅವ್ರು ಹಾಂಗೆ ಮೆಸೇಜ್ ಮಾಡಿದ್ರೆ ಪಾಪ DBoss ಏನು ಮಾಡ್ತಾರೆ ಗುರು ಅಲ್ವಾ? ಇವ್ರಿಗೇನು ಹುಚ್ಚ ಅಭಿಮಾನನೋ ಏನೋ, ಇಲ್ಲ ಅಭಿಮಾನ ಇರುತ್ತೆ, ಇವ್ರಿಗೆ ಎಂಥ ಹುಚ್ಚ ಅಭಿಮಾನ ಏನೋ ಗೊತ್ತಿಲ್ಲ. ಇವ್ರಿಂಥ ವಲ್ಗ್ಯಾರಿಟಿಯಾಗಿ ಇಂಥ ಕೆಟ್ಟದಾಗೆಲ್ಲ ಮಾತಾಡಿದ್ರೆ ಪಾಪ ಅವ್ರು ಏನು ಮಾಡ್ತಾರೆ? ಎಲ್ಲೋ ಯಾವುದೋ ದೇಶದಲ್ಲಿ ಶೂಟಿಂಗ್ ಮಾಡಿಕೊಂಡು ಮನೆಯಲ್ಲಿ ಹೆಂಡತಿ ಮಗನ ಜೊತೆ ನೆಮ್ಮದಿಯಾಗಿ ಇರೋದೇ ಬೇಡವಾ ಮನುಷ್ಯ? ಬರೀ ನಿಮ್ಗಳೇ, ಬರೀ ಅವ್ನು ಹಿಂಗಂದ, ಇವ್ನು ಹಿಂಗಂದ, DBoss ಫ್ಯಾನ್ ಹಿಂಗಂದ್ರೆ
ಅವ್ರಿಗೆ ಹಾಕ್ತಾನೆ ಇರ್ಬೇಕು ಹಿಂದಿಂದ ಪಾಪ ಮನುಷ್ಯ ನೆಮ್ಮದಿ ಅನ್ನೋದೇ ಇರಲ್ಲ ಜೀವನದಲ್ಲಿ. ಹಂಗೆ ಮಾಡ್ತಾ ಇದ್ದೀರ ಎಲ್ಲರೂ. ಅದು ಏನು ಕೆಲವರು ಅಂತೂ ಫಿಲಮ್ ಪ್ರಮೋಷನ್ ಮಾಡ್ಕೊತಿದ್ದಾರೆ, ಕೆಲವರು TRP ಬೆಳೆಸ್ಕೊತಿದ್ದಾರೆ, ಇನ್ನು ಕೆಲವರು ಇನ್ನೂ ಹೆಂಗೋ ಮೀಡಿಯಾದಲ್ಲಿ ಮಿಂಚ್ಕೊಂಡು ಬೆಳೀತಿದ್ದಾರೆ. ಈ ಥರ ಎಲ್ಲ ನಾನು ಮಾತಾಡಿದ್ರೆ ಮೇ ಬಿ ನಾನು ಕೆಟ್ಟವಳು ಅನ್ಸ್ಬೋದು. ಮೇ ಬಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇತ್ತು ಏನಪ್ಪ ಈ ಹುಡುಗಿ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಮೇ ಬಿ ನೀವು ಅಂದ್ಕೊಳ್ಬೋದೇನೋ. ಬಟ್ ಐ ಆಮ್ ಜಸ್ಟ್ ಟಾಕಿಂಗ್ ಆ್ಯಸ್ ಅ ಪಬ್ಲಿಕ್ ಆಫ್ ದ ನೇಷನ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ತುಂಬ ಬೇಸರ ಆಗುತ್ತೆ ಅವರಿಗೆ ಅಂತಲ್ಲ, ಡಿ ಬಾಸ್ ಅಂತಲೇ ಅಲ್ಲ, ಇವಾಗ ಯಾರಿಗೆ ಬೇರೆ ಒಬ್ಬರ ವ್ಯಕ್ತಿಗೆ ಮೇಲಿಂದ ಮೇಲೆ ಹೀಗೆ ಮಾಡ್ತಾನೆ ಇದೆ ತುಂಬ ಚಿತ್ರಹಿಂಸೆ ಅಂತ ಅನಿಸುತ್ತೆ ಅಲ್ವಾ? ನೀವೇ ಯೋಚನೆ ಮಾಡಿ ಸ್ವಲ್ಪ. ಮತ್ತೆ ಇದ್ರ ಮೇಲೆ ಏನು ಹೇಳೋದಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ನಿಜ ಗೊತ್ತಾಗಬೇಕು. ಇವಾಗ ನಾನು ಹೇಳಿದ 2 ವಿಷಯದಲ್ಲೂ ಕೇಳಿದ್ದಾದ್ರೂ ಸುಳ್ಳಾಗ್ಬೋದು, ನೋಡಿದ್ದಾದ್ರೂ ಸುಳ್ಳಾಗ್ಬೋದು. ನಿಜ ಗೊತ್ತಾದ ಮೇಲೆ ನಮ್ಗೆ ಅದು ಗೊತ್ತಾಗೋದು, ಓ ಹೌದಾ ಹಿಂಗ ಅಂತ. ಅದು ಬಿಟ್ಟು ನಾವೇ ಊಹೆಗಳೆಲ್ಲ ಮಾಡಿಕೊಂಡು ಅದು ಸರಿಯಲ್ಲ. ಒಬ್ಬರ ಮೇಲೆ ನಾವೊಂದು ಬ್ಲೇಮ್ ಮಾಡ್ತೀವಿ ಅಂತಂದರೆ ಅದಕ್ಕೆ ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಆದ ಎವಿಡೆನ್ಸ್ ಇರಬೇಕು. ಕೆಲವೊಂದು ಸರಿ ಎವಿಡೆನ್ಸೇ ಸುಳ್ಳಾಗ್ಬಿಡುತ್ತೆ. ಸೊ ನಾವು ಏನೇ ಎವಿಡೆನ್ಸ್ ಇಟ್ಕೊಂಡಿದ್ದೋ ಅದು ನಿಜವಾದ ಎವಿಡೆನ್ಸ್ ಹಾಕಿದ್ದು, ಅದು ಸ್ಟ್ರಾಂಗ್ ಆಗಿದ್ದು, ನಾವು ಆಮೇಲೆ ಹೇಳ್ತೀವಿ ಅಂತಂದರೆ ಹೌದು ಇವನೇ ವಿಟ್ನೆಸ್ ವಿಕ್ಟಿಮ್ ಅಂತ ಹೇಳಿದ್ರೆ ಓಕೆ ಒಪ್ಕೋಬೋದು. ಇಲ್ಲದೇನೆ ಇವಾಗ ಆ್ಯಕ್ಚುಲಿ ಪಾಪ ನೆಮ್ಮದಿ ಹಾಳಾಗ್ಬಿಟ್ಟಿರುತ್ತೆ ಅವ್ರಿಗೆ. ಅದಕ್ಕೆ ಶೂಟಿಂಗ್ ಮಾಡೋಕ್ಕೋ ನೆಮ್ಮದಿ ಇರೋದಿಲ್ಲ, ಇತ್ತಾಗ ಮನೆಗೆ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತಂದರೆ ಅದಕ್ಕೂ ಇರೋದಿಲ್ಲ. ಬರೀ ನಿಮ್ಮಂಥವ್ರ ಹತ್ರ ಸಾಯೋದೇ ಆಗೋಯ್ತು. ಗುರು ಬೇರೆ ದೇಶದಲ್ಲೆಲ್ಲ ಸುನಾಮಿ ಆಗ್ತಿದೆ ಗುರು, ಸುನಾಮಿ ಅರ್ಥಕ್ವೇಕ್ ಎಲ್ಲ ಆಗ್ತಾಯಿದೆ. ಆದರೂ ಒಂದು ಸ್ವಲ್ಪ ಹಾಕೊಂಡು TV ಉಜ್ಜಾಡು ಗುರು ಅಲ್ವಾ ನಿಮ್ಮ ಚಾನಲ್ಗಳಲ್ಲಿ. ಅದನ್ನೆಲ್ಲ ಬಿಟ್ಟು ಪಾಪ ಈ ಮನುಷ್ಯಂದೆ ಅಂತ ಎಷ್ಟು ಹಾಕೊಂತೀರಾ? ನಾನು ಈ ಪದನ ಹೇಳಬಾರ್ದು, ಅದಕ್ಕೋಸ್ಕರ ಇದ್ದೀನಿ. ಬಿಡ್ರಿ ಯಾಕ್ರಿ ನಿಮ್ಗೆ ಅವ್ರ ಕಾಲು ಎಳೆಯೋದೆ ಇಷ್ಟು? ಹಾಂ, ಆ ಮನುಷ್ಯ ಮೇ ಬಿ ಮನುಷ್ಯ ಆದವನು ಅಂತಲ್ಲ, ಯಾವುದೇ ಒಂದು ಪ್ರಪಂಚದಲ್ಲಿ ತಪ್ಪು ಮಾಡಿಲ್ಲದೆ ಇದ್ದಾರೆ ಅಂತಂದ್ರೆ ಯಾರೂ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರು ತಪ್ಪು ಮಾಡಿರ್ತಾರೆ. ಇವಾಗ ಹುಟ್ಟಿದಾಗ ನಾನೇನು ತಪ್ಪೇ ಮಾಡಿಲ್ಲ ಅಂತ ನನ್ನ ಮಕ್ಕಳು ಯಾವನೂ ಇರೋದಿಲ್ಲ. ಯಾಕೆ ಹ್ಯೂಮನ್ ಬೀಯಿಂಗೇ ಬಿಡಿ, ಪ್ರಾಣಿಗಳೇ ಆಗಲಿ. ಈಗ ನಮ್ಮ ಮನೇಲಿ ಸಾಕಿರೋ ನಾಯಿ ಏನೋ ಕೋಪದಲ್ಲಿ ಬಂದು ಕಚ್ಬಿಡ್ತಾನೆ, ಇಲ್ಲ ಬೊಗಳು ಬಿಡ್ತಾನೆ ಜೋರಾಗಿ. ಸ್ವಲ್ಪ ಹೊತ್ತು ಬಿಟ್ಟು ಬಂದು ನನ್ನ ಹತ್ರ ಕುತ್ಕೊಂಡು ತಲೆ ಮುಗಿಸ್ಕೊಂಡು ಹೊಟ್ಟೆಗೆ ಇದು ಮಾಡಿಕೊಂಡು ಸಾರಿ ಕೇಳ್ತಾ ಇರ್ತಾನೆ. ಅಂತ ನಾಯೇನೋ ಒಂದು ಪ್ರಾಣಿನೇ ತಪ್ಪು ಮಾಡುತ್ತೆ ಗುರು ಅಲ್ವಾ? ಇಂಥ ಮನುಷ್ಯ ಜೀವಿ ಇಂಥ ಬಾಯಿಗಳೆಲ್ಲ ಇಟ್ಕೊಂಡು ಮಾಡಿರೋ ಅಂಥ ಒಂದು ಜೀವಿ ಫೀಲಿಂಗ್ಸ್ ಅಂತ ಇಟ್ಕೊಂಡು ಇಡೀ ಪ್ರಪಂಚನ ಸುತ್ತಾಡ್ಕೊಂಡು ಬಂದಿರೋರಿಗೆ ಅವ್ರು ತಪ್ಪು ಮಾಡಿದೇ ಇರ್ತಾರ? ಆಬ್ವಿಯಸ್ಲಿ ತಪ್ಪು ಮಾಡೇ ಮಾಡ್ತಾರೆ ಎಲ್ಲರೂ, ಮಾಡದೆ ಅಂತ ಯಾರೂ ಇರೋಕ್ಕೆ ಚಾನ್ಸೇ ಇಲ್ಲ. ಬಟ್ ಹಾಗಂತ ನೀವು ಮನುಷ್ಯನ ಇಟ್ಕೊಂಡು ಹೀಗೆಲ್ಲ ಮಾಡೋದು ತುಂಬ ತಪ್ಪು. ಅವ್ರು ಎಂಥದೇ ತಪ್ಪು ಮಾಡಿರಲಿಲ್ಲ, ಅದಕ್ಕೊಂದು ಕ್ಷಮೆ ಅಂತ ಇರುತ್ತೆ. ಎಲ್ಲದಕ್ಕೊಂದು ಕ್ಷಮೆ ಇದ್ದು ನಾವು ಅದನ್ನು ಬಿಟ್ಟು ನಾವು ಮತ್ತೆ ಜೀವನ ಮಾಡ್ತೀವಿ, ನಾವು ಹೆಂಗೋ ಬದುಕು ಕಟ್ಕೊತೀವಿ ಅನ್ನೋದು ಹಂಗಲ್ಲ. ಏನೋ ಫ್ಯೂಚರ್ ನಾವೇನೋ ಮಾಡ್ಕೊತೀವಪ್ಪ ಅದು ಇರುತ್ತೆ ಅವರಿಗೆ. ಬಟ್ ನೀವು ತುಂಬ ಹಾಳು ಮಾಡ್ತಾಯಿದ್ದೀರಾ ಅದನ್ನು. ಸ್ವಲ್ಪ ನೋಡಿ, ನಿಮ್ಮ ಮುಖಗಳನ್ನ ನೀವೇ ಕನ್ನಡಿಲಿ ನೋಡ್ಕೊಳ್ಳಿ, ನೀವೇನೋ ತಪ್ಪು ಮಾಡಿಲ್ವಾ ನಿಮ್ಮ ಜೀವನದಲ್ಲಿ ಅಂತ. ಹಾಗೆ ಮಾಡಿ ಇಟ್ಕೊಂಡು ನೀವು ಬೇಕಂದರೆ ಒಬ್ಬರನ್ನ ದೂಷಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಿಫೋರ್ ನೋಯಿಂಗ್ ದೋಸ್ ಸೋ ಕಾಲ್ಡ್ ಡಿ ಬಾಸ್ ಫ್ಯಾನ್ಸ್, ಅವರು ನಿಜವಾದ ಡಿ ಬಾಸ್ ಫ್ಯಾನ್ಸ್ ಏನಾ ಇಲ್ವಾ ಅನ್ನೋದು ಪರಿಶೀಲನೆ ಆಗೋದಕ್ಕೂ ಮುಂಚೆನೇ ನೀವು ಡಿ ಬಾಸ್ ಮೇಲೆ ತುಂಬ ಪ್ರೆಷರ್ ಹಾಕೋದು, ನಾನು ಹೋರಾಟ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೋತೀನಿ, ರೋಡಲ್ಲಿ ನಿಂತ್ಕೋತೀನಿ, ಇದು ನಿಮಗೆ ಒಂಥರ ಸಿಲ್ಲಿ ಅಂತ ಅನಿಸ್ತಾ ಇಲ್ವಾ? ಯಾವನೋ ಎಲ್ಲೆಲ್ಲೋ ಏನೇನೋ ಮಾಡಿ ಬಂದಿರ್ತಾನೆ, ಅದನ್ನೆಲ್ಲ ಬಿಟ್ಟು ನೀವು ಇವ್ರನ್ನ ಹಿಂಗೆ ಹಿಡ್ಕೊಂಡ್ರೆ ಸಿಲ್ಲಿ ವಿಷಯ ಅನಿಸ್ತಾ ಇಲ್ವಾ ನಿಮ್ಗಳಿಗೆ ಇದು? ಹಾಂ, ಅಷ್ಟಿದ್ರೆ ನೀವು ಪೊಲೀಸ್ ಸ್ಟೇಷನ್ ಒಳಗಡೆ ಕುತ್ಕೊಂಡು ಇದು ಮಾಡ್ಕೊಂಡ್ರಪ್ಪ. ಅದೆಂತಕ್ಕಪ್ಪ ಮೀಡಿಯಾ ಮುಂದೆನೇ ಬರೋದು, ಹೋರಾಡೋದು, ಕಿರ್ಚಾಡೋದು, ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ, ಕ್ಷಮೆ ಕೇಳಬೇಕು, ಮುಚ್ಕೊಂಡಿರ್ಬೇಕು, ಎಂತ ಲೈಕ್ ಲೋ ಕ್ಲಾಸ್ ಅಂತ ಅನಿಸ್ತಾ ಇಲ್ವಾ ನಿಮಗೇನೆ ಇದೆಲ್ಲ? ಯಾವತ್ತೂ ಕರ್ಮ ರಿಟರ್ನ್ಸ್ ಅಂತಾರೆ.
ಇದನ್ನು ನಾನು ತುಂಬ ನಂಬ್ತೀನಿ. ಕರ್ಮ ಅನ್ನೋದನ್ನು ನನ್ನ ಜೀವನದಲ್ಲಿ ನಾನು ತುಂಬ ಅಂದರೆ ತುಂಬ ನಂಬ್ತೀನಿ. ದೇವರನ್ನು ನಂಬ್ತೀನಿ. ದೇವರು ಅನ್ನೋದಕ್ಕಿಂತ ಇದು ಕರ್ಮ ಅನ್ನೋದೊಂದು ಇದೆಯಲ್ಲ, ಇದನ್ನು ತುಂಬ ನಂಬ್ತೀನಿ. ಕರ್ಮ ರಿಟರ್ನ್ಸ್, ಅದು ನಿಜ. ಸೊ ಏನಾದರೂ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಒಬ್ಬರ ಮನಸ್ಥಿತಿನ ಸುಮ್ಮನೆ ಹಾಳು ಮಾಡಬೇಡಿ. ಒಬ್ಬರ ಮೇಲೆ ಸುಮ್ಮನೆ ಅಪವಾದ ಮಾಡಬೇಡಿ. ನಿಜ ಗೊತ್ತಿದ್ದಲ್ಲಿ ಅಪವಾದಿಸಿ, ಅವಮಾನಿಸಿ. ಅದನ್ನು ಹೇಳ್ತಾ ದಯವಿಟ್ಟು ತುಂಬ ಹೃದಯದ ಧನ್ಯವಾದಗಳು ಪ್ರಜೆಗಳೇ, ಕರ್ನಾಟಕದ ಪ್ರಜೆಗಳೇ, ತುಂಬ ಹೃದಯದ ಧನ್ಯವಾದಗಳು. Bye. Please learn to respect people. Please learn to respect their feelings. ಅವರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಆದರೆ ಇಷ್ಟು ಉಗ್ರಷ್ಟು ಪ್ರಯತ್ನ ಪಡಿ. ಆಗಲಿಲ್ಲ ಅಂದರೆ ಬಿಟ್ಟು ಸಾರಿ ಅಷ್ಟೇ. ಬಟ್ ಸುಮ್ಮನೆ ಮೂಗು ತೂರ್ಸೋದನ್ನು ಮಾಡಬೇಡಿ. ಧನ್ಯವಾದಗಳು.